ಈಗ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾದಂಥ ಟಿ ರವಿಶಂಕರ್ ಅವರು ಅಧಿವೇಶನದ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದು ಸಾಲಿಗ್ರಾಮ ಹಾದು ಹೋಗಿರ್ತಕ್ಕಂಥದ್ದು ಬೇರಿಯ ಮತ್ತು ಸಾಲಿಗ್ರಾಮದ ಮಧ್ಯೆ ಬೆಂಗಳೂರು ಜಲಸೂರು ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಅವರು ಸದನದಲ್ಲಿ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಅಧಿಕಾರಿಗಳ ಮೇಲೆ ಹೇಳಿದ್ದಾರೆ ಉದ್ದೇಶಪೂರ್ವಕವಾಗಿ. ಅದು ನಮ್ಮ KB ಹತ್ರ ಸಬ್ಸ್ಟೇಷನ್ನ ಸ್ಥಳಾಂತರ ಮಾಡಬೇಕು ಅಂಥೇಳಿ ಒಂದು ಸದನಕ್ಕೆ ಮತ್ತು ಶಾಸಕರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದರು. ಅವರು ಎಲ್ಲೂ ತಮ್ಮ ಹೆಸರನ್ನು ಉಲ್ಲೇಖನೆ ಮಾಡಿಲ್ಲ, ಯಾರ ಹೆಸರನ್ನು ಉಲ್ಲೇಖನೆ ಮಾಡಿಲ್ಲ ಸದನದಲ್ಲಿ ಮಾತಾಡಬೇಕಾದ್ರೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೋತೀನಿ ಅಂತ ನೀವು ಯಾಕೆ ಮಾತಾಡ್ತಾ ಇದ್ದೀರಾ ವಿಚಾರವಾಗಿ? ಅವ್ರು ಕೇಳಿರೋದು ರಸ್ತೆ ಅಗಲೀಕರಣದಲ್ಲಿ ಶಾಸಕರಿಗೆ ಮತ್ತು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಕೆರೆ ಅಂಚಿನಿಂದ ಎಲ್ ಶೇಪ್ನಲ್ಲಿ ಹೋಗಿರೋದನ್ನು DPR ಪ್ರಕಾರವಾಗಿ ಏನು 2019 ಇಸ್ವಿನಲ್ಲಿ ಕಾಮಗಾರಿ ಪ್ರಾರಂಭವಾದಂಥ ದಿನಾಂಕಕ್ಕಿಂತ ಮೊದಲು DPRನ ಯಾರು ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರಲ್ಲ PD ಅವರು ಅವತ್ತು ಏನು DPR ಮಾಡಿ ಅನುಮೋದನೆ ತೊಗೊಂಡಿದ್ದಾರಲ್ಲ, ಆ ಅನುಮೋದನೆ ಪ್ರಕಾರವಾಗಿ ಕೆಲಸ ಮಾಡ್ತಾ ಇಲ್ಲ ನೀವು. ವೈಂಡಿಂಗ್ ವಿಚಾರ ಇರ್ಬೋದು, ಸೇತುವೆ ವಿಚಾರ ಇರ್ಬೋದು, ಇದನ್ನು ಸರಿಪಡಿಸೋದಕ್ಕೆ 2 ಸಾರಿ ಸಭೆ ಕರೆದಿದ್ದೀವಿ ಅಂತ ಶಾಸಕರು ಹೇಳಿದ್ದಾರೆ. ಹೌದು, ಆ ಸಭೆಗೆ ನಮ್ಮ ಸಾಲಿಗ್ರಾಮದ PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ SM ಸೋಮಣ್ಣವರು ಬಂದು ಕೆರೆ ಟ್ಯೂಬ್ನ ನೀರಿನ ವಿಚಾರವಾಗಿ ಶಿವನವರು ಇದನ್ನು ಅಳವಡಿಸ್ಕೊಡ್ತಾ ಇಲ್ಲ ಅಂತ ಅವರು ದೂರು ಕೊಟ್ಟಿದ್ದಾರೆ. ತಾವು ಅದನ್ನು ಮನ್ಕಾಣಬೇಕು. ತಮಗೆ ವಿಚಾರದ ಅರಿವೇ ಇಲ್ಲದೆ ಒಬ್ಬರು ಶಾಸಕರ ಬಗ್ಗೆ ಬೇಕಾಬಿಟ್ಟಿ ಮಾತಾಡ್ಕೊಂಡು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ನೀವು ಕೇಳ್ತಿರಲ್ಲ. ಮಾನ ಮರ್ಯಾದೆ ಇರೋ ಹೊತ್ತಿಗೆ ಅವರು ಇವತ್ತು ಸಾಲಿಗ್ರಾಮಕ್ಕೆ ನೀವೇನು ತಾಲೂಕು ಅಂತ ಘೋಷಣೆ ಮಾಡಿಬಿಟ್ಟೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಆಯವ್ಯಯದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹಣ ತೊಗೊಬಂದ್ರೆ ನೀವು ಹಣ ತರಲಿಲ್ಲ. ನಮ್ಮ ಶಾಸಕರು ಸಿದ್ದರಾಮಯ್ಯವ್ರ ಹತ್ರ ಹೋಗಿ ತಾಲೂಕು ರಚನೆ ಆದ ಮೇಲೆ ಅದಕ್ಕೆ ಮೂಲಭೂತ ಸೌಕರ್ಯಕ್ಕೆ ಹಣ ಬೇಕು ಅಂತೇಳಿ ಒಂದು 100 ಬೆಡ್ ಹಾಸ್ಪಿಟ್ಲ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಪ್ರಜಾಸೌಧ ಇರ್ಬೋದು, ಮತ್ತು ಒಂದು ಫೈರ್ ಸ್ಟೇಷನ್ ಅಗ್ನಿಶಾಮಕ ಠಾಣೆಗೆ ನೀವು ಹೇಳ್ತೀರಿ, ಮುಂದುವರೆದು ಮಾತಾಡ್ತಾ ಹೇಳ್ತಾ ಇರ್ತೀರಾ. ಅಗ್ನಿಶಾಮಕ ಠಾಣೆಗೆ ನಮ್ಮ ಅವಧಿನಲ್ಲೇ ಅದು ಹಣ ರಿಲೀಸ್ ಆಗಿತ್ತು ಅಂತ ಹೇಳ್ತಾ ಇದ್ದೀರಾ. ಸ್ವಾಮಿ, ಹಣ ರಿಲೀಸ್ ಆಗಿದ್ದಾಗಲ್ಲ, 2024 ಇಸ್ವಿ 7 ಅಥವಾ 8ನೇ ತಿಂಗಳಲ್ಲಿ ಇದೇ IBನಲ್ಲಿ ಪ್ರೆಸ್ ಮೀಟ್ ಮಾಡಿ ನೀವು ಪ್ರಶ್ನೆ ಕೇಳೋದು ನೀವು ಉತ್ತರನೇ ಕೊಟ್ಟಿಲ್ಲ. ಇನ್ನು 24ನೇ ಇಸ್ವಿಲಿ ನೋಂದಣಿಯಾಗಿರೋದು ಹಾರಂಗಿ ಕಚೇರಿ ಸ್ಥಳನ ನೀರಾವರಿ ಇಲಾಖೆಯಿಂದ ಅಗ್ನಿಶಾಮಕ ಠಾಣೆ ಇದಕ್ಕೆ ಗೃಹ ಮಂಡಳಿ ಇದಕ್ಕೆ ನೋಂದಣಿ ಮಾಡಿಕೊಟ್ಟಿದ್ದು 2024 ಸರ್ವೆ ನಂಬರ್ 736/2/3 ಅವತ್ತು ಮಾಡಿಕೊಟ್ಟಿದ್ರು. ಅವತ್ತು ಕೊಟ್ಟಿರ್ತಕ್ಕಂಥ ದಾಖಲೆ ನೀವು ಇನ್ನೂ ಉತ್ತರ ಕೊಡೋಕ್ಕಾಗಿಲ್ಲ. ಇವತ್ತು ಶಾಸಕರ ಬಗ್ಗೆ ತಂದೆ ಹೇಳಿದ್ದಿನ ಮಗ ಕೇಳ್ಕೊಬಂದು ಮಾಡ್ತಾರೆ, ನಿಮಗೇನು ಯೋಗ್ಯತೆ ಅಂತ ಹೇಳ್ತಾ ಇದ್ದೀರಾ. ಯೋಗ್ಯತೆ ಇರೋದಕ್ಕೇ ಅವರು ಇಷ್ಟೊಂದು 2.5 ವರ್ಷ 3 ವರ್ಷದ ಒಳಗಡೆ 70 ಕೋಟಿ ಅನುದಾನ ತಗೊಂಡು ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಸಾಲಿಗ್ರಾಮದ ಒಂದಕ್ಕೇ 70 ಕೋಟಿ ಮೇಲೆ ಅನುದಾನ ತಗೊಂಡು ಕೊಟ್ಟಿದ್ದಾರೆ. ನೀವು ಹೇಳ್ತೀರ ತೆಂಗಿನ ಮರದ ಬಗ್ಗೆ ಕಾಟ್ನಾಳಲ್ಲಿ ಸಂಕಾಳೇಗೌಡರ ಮನೆ ಭೂಮಿ ಇತ್ತಲ್ಲ, ಅದನ್ನು ಅವತ್ತು ನೀವು ರೈತರು ನಾನು ರೈತ ಅಂತೀನಿ, ಅವ್ರು ರೈತರಾಗಿದ್ದಿಲ್ವಾ? 300 ಮರನ ಮರಣ ಹೋಮ ಮಾಡಿಸಿದ್ರಲ್ಲ ಅವತ್ತು ನೀವು ರೈತರಲ್ವಾ? ಅವ್ರು ರೈತರಾಗಿದ್ರು, ನೀವು ರೈತರಾಗಿರ್ಲಿಲ್ವಾ? ನಾನು ರೈತ ಅಂತ ಹೇಳ್ತಾ ಇದ್ದೀರಲ್ಲ. ಇನ್ನು ಅದನ್ನು ಬಿಟ್ಟು ಅಗ್ನಿಶಾಮಕ ಠಾಣೆದ್ದು ನಾವೇ ತಂದಿದ್ದೀವಿ ಅಂತ ಹೇಳ್ತೀರಿ, ಎಲ್ಲನೂ ನಾವೇ ತಂದೀವಿ ಅಂತ ಹೇಳ್ತೀರಿ. ಹಾಗಾದರೆ ಅಭಿವೃದ್ಧಿ ಕಾರ್ಯ ಮಾಡೇ ಇಲ್ವಾ? ಯಾರು ಶಾಸಕರಾದಂಥವ್ರು ಯಾರು ಮಾಡೇ ಇಲ್ವಾ? ಇನ್ನು ಟೆಂಪೋ ಚಾಲಕರ ಸಂಘದವರು ಮೀಟಿಂಗ್ ಕರೆದು ನೀವು ಹೇಳಬೇಕಾಗಿತ್ತು, ಅವ್ರಿಗೆ ತಿಳಿಸೇ ಇಲ್ಲ ವಿಚಾರನ, ಅವರು ಕೊಡ್ತಾ ಇಲ್ಲ ಟೆಂಪೋ ಚಾಲಕರ ಸಂಘದವರು ಅಂತ ಹೇಳ್ತಾ ಇದ್ರು. ಟೆಂಪೋ ಚಾಲಕರ ಸಂಘದವ್ರನ್ನ ನಾವು ವಿಚಾರನ ಪ್ರಸ್ತಾಪನೆ ಮಾಡಿಲ್ಲ. ಇವರು ಅಭಿವೃದ್ಧಿ ಕಾರ್ಯಕ್ರಮನ ಏನು ಮಾಡಬೇಕು DPR ಪ್ರಕಾರವಾಗಿ ನೀವು ತೊಗೊಂಡೇ ಬಂದಿಲ್ಲ. ಕಾಮಗಾರಿನೇ ಅಲ್ಲಿವರೆಗೆ ತೊಗೊಬರ್ದಿದ್ದ ಮೇಲೆ ಟೆಂಪೋ ಚಾಲಕರನ್ನ ಪಾಪ ಅವ್ರನ್ನ ಯಾಕೆ ನಮ್ಮ ಮೇಲೆ ಎತ್ಕಟ್ಟೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ನಾವು ಅಲ್ಲಿ ಶಾಸಕರಾಗಲಿ ನಾವಾಗಲಿ, ನಾನು ಮತ್ತು ನಮ್ಮ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರ ಚಂದ್ರಶೇಖರ್ ಅವರು ಇಬ್ಬರು ಹೇಳ್ತಾ ಇರೋದು, ಇವತ್ತು ಹೇಳ್ತಾ ಇರೋದು, ನಾಳೆ ಹೇಳ್ತಾ ಇರೋದು ಇಷ್ಟೇ. ನೀವೇನು DPR ಆಗಿದೆ, ಆ DPR ಆಗಿರೋದಕ್ಕೆ ಅಷ್ಟಕ್ಕೆ ಕಾಮಗಾರಿ ಮಾಡಿ ನಮ್ಮ ಗ್ರಾಮದಲ್ಲಿ ಹಾದೋಗಿರ್ತಕ್ಕಂಥ ರಸ್ತೆನ ಅಭಿವೃದ್ಧಿ ಪಡಿಸ್ಕೊಡಿ ಅಂತಲೇ ನಾವು ಕೇಳ್ತಾ ಇರೋದು. ನಾವೇನು ಬೇರೆ ಕೇಳ್ತಾ ಇಲ್ಲ. ನೀವು ಹೇಳಿದ್ರಿ ಇವು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಅಂಥೇಳಿ ನಿಮಗೆ ಓನ್ಲಿ ಅವ್ರು ಮಾಧ್ಯಮದಲ್ಲಿ ಮಾತಾಡೋ ಮಾತನ್ನು ಸ್ಪಷ್ಟವಾಗಿ ತೊಗೊಳ್ಳಿ ಸ್ವಾಮಿ.
ಅವ್ರ ಚೇಲಗಳು ಇವ್ರ ಚೇಲಗಳು ಅಂತ ಬರೀ ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರ ಚೇಲಗಳು ಯಾರು ಏನು ಅನ್ನೋದನ್ನು ಮಾಜಿ ಸಚಿವರು ಹೇಳ್ಬಿಟ್ಟವ್ರೆ. ನಾವೇನು ಯಾರು ಹೇಳ್ಬೇಕಾದೇನಿಲ್ಲ, ತಾಲೂಕಿನ ಜನಕ್ಕೂ ಗೊತ್ತಿದೆ. ಅದರಿಂದ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಈ ವಿಚಾರನ ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ದಾಖಲೆ ಸಮೇತ ತಗೊಬಂದು ಮುಂದಕ್ಕೆ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕಾಗ್ತದೆ.